ಹಲೋ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ವಿಜಯಪುರದಲ್ಲಿರುವಂತಹ ಬೇಗಂ ತಲಾಬ್ ಗಾರ್ಡನ್ಗೆ ಬಂದಿದ್ದೇನೆ. ನನ್ನ ಸ್ಕೂಟಿ ತೊಗೊಂಡು ನಾನು ಬಂದಿದ್ದೀನಿ ಇವತ್ತು. ಹಾಗೆ ಇವತ್ತು ಇದರ ಮೊದಲೇ ಸಲ ನಾನು ಇಲ್ಲಿ ಬರ್ತಾ ಇರೋದು. ಬನ್ನಿ ನೋಡೋಣ, ಎಂಟ್ರಿ ಕೊಡೋಣ ಹೇಗಿದೆ ಅಂತ. ಓಕೆ, ಇದೇ ನೋಡಿ ರೋಡು ಎಂಟ್ರೆನ್ಸು. ಹೋಗ್ತಾ ಇದ್ದೀವಿ ಈಗ. ನೋಡೋಣ ಬನ್ನಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ತುಂಬ ಚೆಂದ ಅನ್ಸಾತಿದೆ. ಬಿಸಿಲು ಕೂಡ ಇಲ್ಲ ಇವತ್ತು. ತುಂಬ ತಣ್ಣನೆ ಗಾಳಿ ಬರ್ತಾ ಇದೆ, ಹೀಗಾಗಿ ಖುಷಿ ಅನ್ಸಾತಾ ಇದೆ ಬಂದಿದ್ದು. ಬನ್ನಿ ಸ್ನೇಹಿತರೆ, ನಾವು ಗಾಡಿನ ಪಾರ್ಕ್ ಮಾಡಿ ಒಳಗೆ ಹೋಗಿ ಗಾರ್ಡನ್ ಹೇಗಿದೆ ಅಂತ ನೋಡೋಣ. ಇದೇ ನೋಡಿ ಪಾರ್ಕಿಂಗ್ ಏರಿಯಾ, ತುಂಬ ವಿಶಾಲವಾಗಿದೆ. ನಿಮ್ಮ ವಾಹನಗಳನ್ನ ತಂದರೆ ಇಲ್ಲಿ ತುಂಬ ಪ್ಲೇಸ್ ಉಂಟು. ಇಲ್ಲಿ ಪಾರ್ಕ್ ಮಾಡಿ ನೀವು ಒಳಗೆ ಹೋಗ್ಬೋದು, ಏನೂ ತೊಂದರೆ. ಹಲೋ, ಎಂಟ್ರಿ ಕೊಟ್ಟಿದ್ದಾಯ್ತು. ಇಲ್ಲಿ ಬಂದರೆ ಅಲ್ಲಿ ಟಿಕೆಟ್ ತೊಗೋಬೇಕು. 15 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಳಗಡೆ ಬಿಡೋಕ್ಕೆ. ನೋಡಿ ಹೇಗಿದೆ ಗಾರ್ಡನ್ ಅಂತ. ನೋಡಿದರೆ ಮನ ಆಳದಲ್ಲಿ ಅತಿಯಾಗುತ್ತಿದೆ ಅಪರೂಪದ ಸಸ್ಯ. ನಿನ್ನದೇ ಹೆಸರಿದೆ ಕನಸಿನ ಊರಿಗೆ ಕುಡಿಯುತ್ತಾ ಬಂದೆನು. ಭಿನ್ನವಾದ ನನ್ನ ದಾಟಿದೆ. ಓ ಸೋತೆ ನಾನು ನಿನ್ನ ಪ್ರೀತಿಗೆ. ಮಧುರ ಬಿಸುಮಾತಿಗೆ ಅದರ ತುಸು ಪ್ರೀತಿಗೆ. ನೋಡಿ ಸ್ನೇಹಿತರೆ, ಈ ಬೇಗಂ ತಲಾಬ್ ಕೆರೆಯು ವಿಜಯಪುರ ಹಾಗೂ ಬಾಗಲಕೋಟ್ ಹೋಗುವ ರಸ್ತೆಯ ಬಲಭಾಗದಲ್ಲಿ ಬರುತ್ತದೆ. ಇದು ವಿಜಯಪುರದಲ್ಲಿ 2ನೇ ದೊಡ್ಡ ಕೆರೆಯಾಗಿದೆ ಹಾಗೂ ಇದನ್ನು ಕ್ರಿಸ್ತಶಕ 1651ರಲ್ಲಿ ಅಂದಿನ ಕಾಲದ ವಿಜಯಪುರದ ಸುಲ್ತಾನನಾದಂಥ ಮೊಹಮ್ಮದ್ ಆದಿಲ್ ಶಾ ತನ್ನ ಪತ್ನಿಯಾದ ಜಹನಾ ಬೇಗಂ ಹೆಸರಿನಲ್ಲಿ ಕಟ್ಟಿಸಿರುತ್ತಾನೆ. ಇದರ ಉದ್ದೇಶ ನಗರದ ಜನತೆಗೆ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ. ಹಾಗೂ ಸ್ನೇಹಿತರೆ, ಜಗತ್ಪ್ರಸಿದ್ಧವಾದ ಗೋಳು ಗುಮ್ಮಟ ನಿಮಗೆ ಗೊತ್ತಲ್ವೇ? ಅದನ್ನು ಕಟ್ಟಿಸಿದ್ದು ಸಹ ಈ ಸುಲ್ತಾನನೇ. ಇತ್ತೀಚಿನ ದಿನಗಳಲ್ಲಿ ನೀರಾವರಿ ಇಲಾಖೆಯವರು ಈ ಕೆರೆಯನ್ನು ಅಭಿವೃದ್ಧಿಪಡಿಸಬೇಕೆಂದು ಕೊಂಡಿದ್ದಾರೆ. ಹೀಗಾಗಿ ಕೃಷ್ಣಾ ನದಿಯ ನೀರನ್ನು ಪೈಪ್ಲೈನ್ಗಳ ಮೂಲಕ ಈ ಕೆರೆಗೆ ಹರಿಸುತ್ತಿದ್ದಾರೆ. ಇದರಿಂದಲೇ ಈ ಕೆರೆಯು ಇಷ್ಟು ನೀರನ್ನು ತುಂಬಿಕೊಂಡು ಚಂದವಾಗಿ ಅಂದವಾಗಿ ಕಾಣುತ್ತಿದೆ, ಪ್ರವಾಸಿಗರನ್ನು ಸೆಳೆಯುತ್ತಿದೆ. ಇದು ಇನ್ನೂ ಅಭಿವೃದ್ಧಿ ಹಂತದಲ್ಲಿರುವುದರಿಂದ. ಹಲೋ ದೋಸ್ತ, ಹಲೋ ಸ್ನೇಹಿತರೆ, ಅಚಾನಕ್ಕಾಗಿ ನಮ್ಮ ಫ್ರೆಂಡ್ ಆಸಿಫ್ ಸಿಕ್ಕ, ನಾನು ಅವ ಇಬ್ರು ಕೂಡಿ ಲ್ಯಾಬ್ದಲ್ಲಿ ಕೆಲಸ ಮಾಡ್ತಿದ್ವಿ. ಈಗ ಅಲ್ಲಿ ಬಿಟ್ಟು ಹೋಗಿದ್ದಾನೆ ಅವ. ಅಚಾನಕ್ಕಾಗಿ ಸಿಕ್ಕ, ತುಂಬ ಖುಷಿ ಆಯ್ತು ನೋಡಿ.
bass line nice and slow. Yeah. Talk box singing, let the rhythm flow. Palm trees swaying, do you feel that breeze?